ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಬ್ಬ ಬಹಳ ದೊಡ್ಡ ಧನಿಕ ಇದ್ದ. ಆದರೆ ಸ್ವಭಾವದಲ್ಲಿ ಬಹಳ ಕ್ರೂರ ಇದ್ದ. ತಾನು, ತನ್ನ ಹೆಂಡತಿ, ಮಗ ಇವರೆಲ್ಲನೂ ಬಂಗಾರದ ಬಟಲ್ನಲ್ಲಿ ಊಟ ಮಾಡುತ್ತಿದ್ರು. ಅಷ್ಟು ದೊಡ್ಡ ಸಾಹುಕಾರ ಇದ್ರು. ಆದರೆ ವಯಸ್ಸಾದ ಹಿರಿಯ ತನ್ನ ಅಪ್ಪನಿಗೆ ಮಣ್ಣಿನ ತಾಟುಗಳಲ್ಲಿ ಊಟ ಕೊಡುತ್ತಿದ್ದ. ಊಟ ಆದ ತಕ್ಷಣ ಅವನ ಅಪ್ಪ ಆ ತಾಟುಗಳನ್ನೆಲ್ಲ ಹೊರಗಡೆ ತಗೊಂಡೋಗಿ ಅಂದ್ರೆ ಉದ್ಯಾನವನದಲ್ಲಿ ಅದನ್ನ ಬಿಸಾಡ್ತಾ ಇದ್ದ. ಮೊಮ್ಮಗ ಅಂದ್ರೆ ಸಣ್ಣವನು ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಜಾಗದಲ್ಲಿ ಜೋಡಿಸ್ತಾ ಇದ್ದ. ಒಂದು ದಿವಸ ಇದು ಅಪ್ಪನಿಗೆ ಗೊತ್ತಾಯ್ತು. ಅಪ್ಪ ಮಗನನ್ನು ಕರೆದು ಕೇಳ್ದ, ಮಗನೇ, ಆ ಬಿಸಾಡಿದ ತಾಟುಗಳನ್ನ ಯಾಕೆ ಜೋಡಿಸ್ತಾ ಇದೀಯಾ? ಅದಕ್ಕೆ ಮಗ ಅಂದ, ಅಪ್ಪ, ನಿನಗೆ ವಯಸ್ಸಾದಾಗ, ನೀನು ಮೂಲೆಗೆ ಬಿದ್ದಾಗ ನಿನಗೆ ಹೊಸ ಮಣ್ಣಿನ ತಾಟುಗಳನ್ನು ನಾನು ಎಲ್ಲಿಂದಪ್ಪ ತರಲಿ? ನಿನಗೆ ವಯಸ್ಸಾಗ್ತದಲ್ವಾ, ಆವಾಗ ನಾನು ಇದನ್ನೇ ಕೊಡುತ್ತೇನೆ ಅಂತ ಹೇಳಿ ಮಗ ಹೇಳ್ದ. ಆವಾಗ ಒಂದು ರೀತಿ ಅವನ ಮಸ್ತಿಷ್ಕಕ್ಕೆ ವಿದ್ಯುತ್ ಹೊಡೆದ ಹಾಗೆ ಆಯ್ತು. ಅವನಿಗೆ ಬುದ್ಧಿ ಬಂತು. ಅದಾದ ನಂತರ ಅವನು ತನ್ನ ಅಪ್ಪನನ್ನು ಕರುಣೆ, ಗೌರವದಿಂದ ಕಾಣೋದಕ್ಕೆ ಪ್ರಾರಂಭ ಮಾಡಿದ್ದ.